ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದುಬಿಟ್ಟು ನಮ್ಮದು ಫ್ರೈಡೇ ಮಾರ್ನಿಂಗ್ ವ್ಲಾಗು. ಇಲ್ಲಿ ನೋಡಿ, ಚಪಾತಿಗೆ ಇಟ್ಟಿದ್ದೀನಿ, ಗ್ಯಾಸ್ ಮೇಲೆ ಟೀ ಇಟ್ಟಿದ್ದೀನಿ, ಒಂದು ಕಡೆ ಸಾರಿಗೆ ಇಟ್ಟಿದ್ದೀನಿ. ಯಾಕಂದರೆ ಬೆಳಗ್ಗೆ ಇವತ್ತು ಕೆಲಸ ಜಾಸ್ತಿ ಇತ್ತು ನನಗೆ, ಹಾಗಾಗಿ ಎಲ್ಲ ಒಂದೇ ಮಾಡ್ತಾಯಿದ್ದೆ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಏನು ಹಬ್ಬ ಬರ್ತಾಯಿತ್ತು, ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಇನ್ ಅಡ್ವಾನ್ಸು. ನನ್ನ ಮಗಳದ್ದು ಬೇರೆ ಇವತ್ತು ಸೀರೆ ಉಡಿಸು, ಅವರು ಸ್ಕೂಲಲ್ಲಿ ಕಲರ್ ಡ್ರೆಸ್ ಇತ್ತಂತೆ. ಸೀರೆ ಉಡಿಸು ಅಂತ ಇದ್ಲು. ಇಲ್ಲಿ ನಾನು ಮಸಾಲೆ ಸಾರು ಮಾಡೋದ್ರಿಂದ ಈರುಳ್ಳಿ ಟೊಮೆಟೊ ಎಲ್ಲ ಬೇಯಿಸ್ಕೊಂಡು ಮತ್ತು ಸ್ವಲ್ಪ ಕಡಲೆಕಾಳು ಬೇಯಿಸ್ಕೊಂಡಿರೋದು, ಆಮೇಲೆ ಪಿಂಚ್ ಆಫ್ ಹುಣಸೆ ಹಣ್ಣು, ಸ್ವಲ್ಪ ಕಾಯಿ ಕಟ್ ಮಾಡಿರೋದು. ನೋಡಿ, ಡೈರೆಕ್ಟು ನಾನು ಏನು ಶೂಟ್ ಮಾಡೋಕ್ಕಾಗಿಲ್ಲ, ಸಾರಿ. ಯಾಕಂದರೆ ಲೇಟ್ ಆಗ್ತಾಯಿತ್ತು ತುಂಬ. ಅದಕ್ಕೆ ಇವಾಗ ನೋಡಿ ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸರಲ್ಲಿ ಹಾಕ್ತಾಯಿದ್ದೀನಿ. ಹಂಗಂಗೆ ಸಾರು ಮಾಡೋಕ್ಕೆ ಡೈರೆಕ್ಟ್ ಸಾರು ಮಾಡಿದ್ದೆ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ನೋಡಿ ಸಾರು ಬೇಯ್ತಾ ಇದೆ. ಮಸಾಲೆ ಸಾರು ಮಾಡಿದ್ದೆ, ಚೆನ್ನಾಗಿತ್ತು, ಟೇಸ್ಟಿ ಇತ್ತು ಸಾರು. ಇಲ್ಲಿ ನೋಡಿ, ನನ್ನ ಚಿನ್ನಿಗೆ ರೆಡಿ ಮಾಡಬೇಕಿತ್ತು ನಾನು ಆ್ಯಕ್ಚುಲಿ. ಅದಕ್ಕೆ ನೋಡಿ, ಸೀರೆ ನಾನು ಈ ಥರ ಉಡಿಸಿದ್ದೆ. ಅವಳು ಈ ಥರನೇ ಬೇಕು ಅಂತ ಹೇಳಿದ್ಲು, ಅದಕ್ಕೆ ಹೆಂಗೆಂಗೋ ಒಂಥರ ಉಡಿಸ್ಬಿಟ್ಟೆ ನಾನು. ಆ್ಯಕ್ಚುಲಿ ಮಹಾರಾಷ್ಟ್ರೀಯನ್ ಸ್ಟೈಲ್ ಬೇಕಾಗಿತ್ತಂತೆ. ನೋಡಿ, ಈ ಥರ ಹೆಂಗೋ ಒಂದು ಉಡಿಸ್ಬಿಟ್ಟೆ ಅವಳಿಗೆ. ನನಗೂ ಟೈಮ್ ಆಗ್ತಾಯಿತ್ತು, ಅದಕ್ಕೆ ನಾನು ಫುಲ್ಲು ಫ್ರೆಶ್ ಅಪ್ ಆಗಿಬಿಟ್ಟೆ ಬಂದೆ. ಯಾಕಂದರೆ ಮತ್ತೆ ಇನ್ನು ಇವಳಿಗೆ ಕಳ್ಸೋಗಿನ ಮುಂಚೆ ನಾನು ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತ ಫಸ್ಟು ವಾಸ್ಲೈನ್ ಅಪ್ಲೈ ಮಾಡ್ತಾಯಿದ್ದೀನಿ. ಲಿಪ್ಸ್ಟಿಕ್ಕು, ಐಲೈನರು, ಅದು ಇದು ಯಪ್ಪ ಅಷ್ಟೊಂದು ಇದಾಗ್ತಾಯಿತ್ತು. ಇದು ಆ್ಯಕ್ಚುಲಿ ನಮ್ಮ ಅತ್ತಿಗೆ ಸೀರೆ. ಅವಳಿಗೆ ಬ್ಲೌಸು ಕರೆಕ್ಟಾಗಿ ಬರ್ತಾಯಿತ್ತು. ಇಬ್ಬರು ಒಂದೇ ಸೈಜಲ್ಲಿದ್ದಾರೆ, ಹಾಗಾಗಿ ಬ್ಲೌಸ್ ಬರ್ತಾಯಿತ್ತು ಅವಳಿಗೆ. ನೋಡಿ, ಲಿಪ್ ಲೈನರು ಮತ್ತು ಲಿಪ್ಸ್ಟಿಕ್ಕು, ಲಾಸ್ಟ್ ಬಂದುಬಿಟ್ಟು ಐಲೈನರು. ಇದಕ್ಕೆಲ್ಲ ಫಸ್ಟೇ ಹಂಗಂಗೆ ರೆಡಿಯಾಗಿ ನಿಂತ್ಕೊತಾಳೆ. ನೋಡಿ, ಮತ್ತೆ ಇವಳಿಗೆ ಏನು ಮಾಡ್ತಾಯಿದ್ದೆ, ನನಗೆ ಇದೆಲ್ಲ ಒಂದು ಡಿಫಿಕಲ್ಟ್ ಅಂತ ಅನಿಸಿಲ್ಲ, ಇಷ್ಟೆಲ್ಲ ಮೇಕಪ್ ಮಾಡೋದು. ಬಟ್ ಲಾಸ್ಟಲ್ಲಿ ಏನು ಬೋ ಮಾಡಬೇಕಿತ್ತಲ್ಲ ತಲೆಗೆ ಬನ್ನು, ಅದೇ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತು. ಬಟ್ ಫೈನಲ್ ರಿಸಲ್ಟ್ ಬಂದುಬಿಟ್ಟು ಚೆನ್ನಾಗಿತ್ತು. ಒಳ್ಳೆ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡ್ದಂಗೆ ಆಯಿತು ನನಗೆ ಅವಳು ತಲೆ ಬಾಚಬೇಕಾದ್ರೆ. ನಿಜ, ತುಂಬ ನಾನು ಅಲ್ಲಲ್ಲೇ ಕಟ್ ಮಾಡಿ ಹಾಕಿದ್ರಿಂದ ನಿಮಗೇನು ಅನಿಸಲ್ಲ, ಬಟ್ ನನಗೆ ಕಷ್ಟ ಏನು ಅಂತ ನನಗೆ ಇದಾಗಿತ್ತು. ಡ್ರೆಸ್ ಎಕ್ಸ್ಟ್ರಾ ಐತೆ, ನಾನು ಹೇರ್ಸು ಹಾಗೆ ಓಪನ್ ಬಿಡು, ಏನಾಗಲ್ಲ ಅಂತ ಹೇಳ್ತಾ ಇದ್ದೆ. ಬಟ್ ಅವಳಿಲ್ಲ, ಅವಳಿಗೆ ನನಗೆ ಇವಾಗ ನಗು ಬರ್ತಾಯಿದೆ ಆ್ಯಕ್ಚುಲಿ. ವಿಡಿಯೋ ನೋಡ್ತಾಯಿದ್ರೆ ಅಷ್ಟೊಂದು ಕಷ್ಟ ಆಯಿತು ನನಗೆ. ನೋಡಿ ಹೆಂಗೆ ಮಾಡ್ತಾಯಿದ್ದೀನಿ ಸರ್ಕಸ್ ನಾನು ಅಂತ. ಅವ್ಳಿಗೆ ದೆವ್ವ ಥರ ಮಾಡಿಬಿಟ್ಟಿದ್ದೆ ನಾನು ಅವಳಿಗೆ ಆ್ಯಕ್ಚುಲಿ. ಅಲ್ಲಿ ನೋಡಿ ಹೆಂಗೆ ಮಾಡಿಬಿಟ್ಟಿದ್ದೀನಿ, ಮುಖನೇ ಕಾಣಿಸ್ತಾ ಇಲ್ಲ ಪಾಪ ಅವಳದು. ಬನ್ ಹಾಕ್ಬೇಕಾದ್ರೆ ಹಂಗೆ ಆಗುತ್ತೆ, ಯಾಕಂದರೆ ನಾನು ಎಲ್ಲ ತೊಗೊಂಡು ಹಿಂದೆ ಬನ್ ಹಾಕಬೇಕಿತ್ತು. ಸೊ ಹಾಗಾಗಿ ಅದು ಹಂಗೆ ಆಗ್ತಾಯಿತ್ತು. ಪಿನ್ಗಳವ್ರ ತಲೆಗೆ ಒಂದು 20 ರಿಂದ 25 ಪಿನ್ ಆಗಿರ್ಬೋದು ಆ್ಯಕ್ಚುಲಿ, ಅಷ್ಟೊಂದಾಗಿತ್ತು.
ಅವಳೆಲ್ಲ ತೆಗ್ದು ಕೊಡ್ತಾಯಿದ್ಲು. ನಾನು ಯಾಕಂದರೆ ಒಬ್ಳಿಗೆ ಆಗಲ್ಲ ಅಲ್ವಾ, ಸೊ ಹಾಗಾಗಿ ತೆಗ್ದು ಕೊಡ್ತಾಯಿದ್ಲು, ನಾನು ಹಚ್ತಾಯಿದ್ದೆ. ಅವಳು ಸುತ್ತ ಹಂಗೊಂದು ಸಾರಿ ಹಿಂಗೊಂದು ಸಾರಿ ನಾನೇ ತಿರುಗಾಡ್ತಾಯಿದ್ದೀನಿ ಜಾಸ್ತಿ. ಅವಳಿಗೆ ಖುಷಿಗೆ ಏನು ಮಾಡ್ತಾ, ನನಗೆ ಅವಳ ಖುಷಿ ಎಲ್ಲೂ ಇರ್ತಾಯಿಲ್ಲ. ಯಾಕಂದರೆ ಸೀರೆ ಬೇರೆ ಹಾಕ್ಕೊಂಡು ಹೋಗ್ತಾಯಿದ್ಲಲ್ಲ, ಬಂದಮೇಲೆ ಅಂತ ಇದ್ದಾಳೆ, ಮಮ್ಮಿ ಲೈಫಲ್ಲಿ ಇನ್ನೊಂದು ಸಾರಿ ನನ್ನ ಸೀರೆ ಅನ್ನೋದು ಹೇಳೋದೇ ಇಲ್ಲ ಮಮ್ಮಿ, ನಿಜ ಮಮ್ಮಿ ಅಂತ ಇದ್ಲು. ಅಷ್ಟೊಂದು ಬೇಜಾರಾಗಿತ್ತು ಅವಳಿಗೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಹಾಫ್ ಡೇ ಇತ್ತು, ಅದು ಬೇರೆ ಮತ್ತು ಇದು ಸಾರಿ ಬೇರೆ ಹಾಕಿದ್ನಲ್ಲ ಮಹಾರಾಷ್ಟ್ರೀಯನ್ ಸ್ಟೈಲು. ಸೊ ಹಾಗಾಗಿ ಅವಳಿಗೆ ಲೈಫಲ್ಲಿ ಇನ್ನೊಂದು ಸಾರಿ ಹಾಕೋದೇ ಇಲ್ಲ ಮಮ್ಮಿ ಅಂತ ಹೇಳ್ತಾಯಿದ್ಲು ಅವಳು. ಹಂಗೆ ಟ್ವಿಸ್ಟು ಹಿಂಗೆ ಟ್ವಿಸ್ಟು ಮಾಡಿ ಅವಳಿಗೆ ಯಪ್ಪ ಪಾಪ. ಪಿನ್ಗಳೇ ಮುಗ್ದೋಯ್ತವಳಿಗೆ, ತಲೆಗಚ್ಚದಲ್ಲಿ ಅರ್ಧ ಕಡೆ ಇತ್ತು, ಏನು ಮಾಡಿ ಅಂತ ಗೊತ್ತಾಗ್ತಾ ಇರಲಿಲ್ಲ. ಮತ್ತು 2 ಸಿಕ್ತು, ಇನ್ನೆರಡು ಇಲ್ಲ ಪಿನ್ ಸಿಕ್ತು, ಮತ್ತು ಇನ್ನು 2 ಯು ಪಿನ್ನು ಸಿಕ್ತು. ಇವಾಗ ಕಾಣಿಸ್ತಾವಳಲ್ವ ಮಹಾರಾಷ್ಟ್ರೀಯನ್ ಹುಡುಗಿ, ಇದು ಫುಲ್ಲು ಇವಾಗ ನೋಡಿ ಅವಳು ಫುಲ್ ಲುಕ್ ನೋಡಿ. ಇವಾಗ ತೋರಿಸ್ತೀನಿ ಒಂದು ಕಡೆಯಿಂದ. ಡೌರಾಣಿ ನಾನೇನೋ ಮಾಡೋಕ್ಕೋದ್ರೆ ಹೆಂಗೆ ಮಾಡ್ತಾಯಿದ್ದೆ ನೋಡಿ, ಅಲ್ಲಿ ನೋಡಿ. ಬನ್ ಚೆನ್ನಾಗಿ ಬಂದಿತ್ತು ಅವಳದು. ಅರ್ಧನೇ ತಂದಿದ್ದೀನಿ ನಾನು ಹೂವು. ಇನ್ನೊಂದು ಸಾರಿ ತರಕ್ಕೆ ಹೋದೆ, ಚೆನ್ನಾಗಿ ಕಾಣಲಿಲ್ಲ ಆ್ಯಕ್ಚುಲಿ. ಅದಕ್ಕೆ ಮತ್ತೆ ಚೆನ್ನಾಗಿ ಬಿಟ್ಬಿಟ್ಟೆ, ಯಾಕಂದರೆ ಹಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ. ಬೇಡ ಅಂತ ಬಿಟ್ಬಿಟ್ಟೆ ಮತ್ತೆ, ಯಾಕಂದರೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅದು, ಅದಕ್ಕೆ ತೆಗ್ದಾಕ್ಬಿಟ್ಟೆ. ಇವಾಗ ನೋಡಿ ಅವಳದು ಫೈನಲ್ ಲುಕ್ ಒಂದು ಸಾರಿ ಇಲ್ಲಿ ನೋಡಿ. ಬಂದು ಚೆನ್ನಾಗಿ ಬಂದಿದೆ ಅಲ್ವಾ. ಇವಾಗ ನೋಡಿ, ಅಯ್ಯೋ ಒಂದು ಹೀರೋಯಿನ್ ಲುಕ್ ಕೊಟ್ಟಂಗೆ ಕೊಡ್ಲು ನನ್ನ ಮಗಳು. ಕಣ್ಣು ಸೀರೆ ಉಡ್ಸೋಕ್ಕೆ ಬಂದಿಲ್ಲ ನನಗೆ ನೀಟಾಗಿ, ಬಟ್ ಪರವಾಗಿಲ್ಲ, ಹೆಂಗೋ ಒಂದು ಉಡ್ಸಿದ್ದೀನಿ. ಹಾಯ್, ಗುಡ್ ಮಾರ್ನಿಂಗ್. ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಿ, ಬಟ್ ಒಂದು ಫೋಟೋ ತೊಗೊಳಕ್ಕೆ ಟೈಮ್ ಆಗಿಲ್ಲ ನನಗೆ ಪಾಪ ಅವಳಿಗೆ. ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು, ಆಟೋ ಬಂದುಬಿಡ್ತು, ಅದಕ್ಕೆ ಬೇಜಾರಾಗ್ತಾಯಿದೆ. ಎನಿವೇಸ್ ಬಂದಮೇಲೆ ಅವಳು ಬಂದಮೇಲೆ ಫೋಟೋ ತೊಗೊಳ್ತೀನಿ. ಬಂದಮೇಲೆ ನಾನಿರಲ್ಲ, ನಮ್ಮ ಅತ್ತಿಗೆ ಹೇಳಿರ್ತೀನಿ ಬಂದಮೇಲೆ ಫೋಟೋ ತೊಗೊಳ್ಳಿ ಅಂತ. ಬಾಯ್, ಸಿಗ್ತೀನಿ. ನಾನು ಊಟ ಮಾಡಿ ಟೈಮ್ ಆಗ್ತಾಯಿದೆ ನನಗೆ ಟೂ ಮಚ್ಚು. ಊಟ ಮಾಡಿಬಿಟ್ಟು ರೈಯ ಅನ್ನೋದು ನಾವು. ಬಾಯ್. ರೌಂಡ್ ತಿರುಗಿ ಬಂಗಾರ. ಏನು ಬಂಗಾರಿ? ಅವರಮ್ಮನ ಮಾತ್ರ ಅಂತೆ. ರೌಂಡ್ ತಿರುಗ್, ರೌಂಡ್ ಆ್ಯಂಡ್ ರೌಂಡ್. ಎಸ್, ಗುಡ್. ವಾವ್, ಚಾಕ್ ಮಮ್ಮ ಚಾಕ್. ನಿಮ್ಮ ಅತ್ತೆಗೆ ಬಂಗಾರಿನ? ನಿಮ್ಮ ಅಮ್ಮ ಕರೀತಾರೆ ಬಂಗಾರಿ ಅಂತ ನಿಮ್ಮ ಅತ್ತೆ.
ಮುದ್ರಿ ಅಲ್ಲಿ ನೋಡಿ ಮತ್ತೆ ಜನರಲ್ ಸ್ಟೋರ್ಗೆ ಹೋಗಿದ್ವಿ. ಸಂಜೆ ಆದ ತಕ್ಷಣವೇ ನಮ್ಮಮ್ಮ ಬಳೆ ಹಾಕೋ ಅಂತ ಇದು ಮಾಡ್ತಾಯಿದ್ರು. ಸೊ ಹಾಗಾಗಿ ಬಳೆ ತರೋಕ್ಕೆ ಅಂತ ಹೋಗಿದ್ವಿ. ಇತ್ತು ನನಗೆ ನೋಡು ಅಂತ ಹೇಳಿದರು ಅಲ್ಲಿ ಇರೋರು ಮೇಡಮ್ ಬ್ಯಾಂಗಲ್ ಸ್ಟೋರವರು. ಬಟ್ ನಮಗೆ ಕಲರ್ 5 ಕಲರ್ ಬೇಕಾಗಿರೋದ್ರಿಂದ ನಾವು ವೇಟ್ ಮಾಡ್ತಾಯಿದ್ವಿ. ಇದು ನೋಡಿ ಡೌರಾಣಿ ಏನು ಮಾಡ್ತಾಯಿದ್ದೆ ಇಲ್ಲಿ ಕುತ್ಕೊಂಡು ಅಂತ ನೋಡಿ ನಾನು ವೇಟ್ ಮಾಡ್ತಾಯಿದ್ದೆ. ಇಲ್ಲಿ ಯಾವಾಗ ಆಗುತ್ತೋ ಇದು ಅಂತ ವೇಟ್ ಮಾಡ್ತಾಯಿದ್ದೆ. ಇವಳಿಗೆ ಆಟ ಸಾಮಾನು ಬೇಕಾಗಿತ್ತಂತೆ ಆಟ ಆಡೋಕ್ಕೆ. ಇವ್ಳು ನೋಡಿ ಪಾರ್ಸಲ್ ಇದ್ದಿದ್ದು ಚಿಂಗಮ್ಮ ತಗೊಂಡು ಮೇಡಮ್ ಇವಾಗ ಗಾಜಿದು ಅವ್ರಿಗೆ ಗಾಜ್ ಹಾಕಲ್ಲ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ನೋಡಿ ಇವತ್ತು ನೋಡಿ ಬಳೆ ಹಾಕ್ಕೊಂಡಿದ್ದೀನಿ. ನೆನ್ನೆನೂ ವೀಡಿಯೋ ಮಾಡಿದ್ಲು ಅನಿಸುತ್ತೆ ಚಿನ್ನಿ. 5 ಕಲರು ಇದ್ರ 5 ಕಲರ್ ಬಳೆ ಹಿಂದೆ ಒಂದು ಸ್ಟೋರಿನೇ ಇದೆ. ನಮ್ಮಮ್ಮ 3 ದಿವಸದಿಂದ ಬಳೆ ಹಾಕೋ ಸಂಕ್ರಾಂತಿ ಹಬ್ಬ ಇದೆ ಬಳೆ ಹಾಕೋ ಅಂತ ಹೇಳ್ತಾಯಿದ್ರು. ದೊಡ್ಡದಾಗಿ ಕುಂಕುಮ ಹಚ್ಕೋ, ಬಳೆ ಹಾಕೋ, ಏನು ತೆಗಿಬೇಡ, ಆಮೇಲೆ ಕಣ್ಕಪ್ ಹಚ್ಕೋ ಎಲ್ಲ ಹೇಳ್ತಾ ಇದ್ದಾರೆ ನಮ್ಮಮ್ಮ. ಇನ್ನು 3 ದಿವಸ ಎಲ್ಲೂ ಹೋಗಬೇಡ, ಯಾಕಂದರೆ ಈ ಸಂಕ್ರಾಂತಿ ಹಬ್ಬ ಸ್ವಲ್ಪ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಇವಾಗ ಏನಾಗುತ್ತೋ 3 ವರ್ಷ ಅದೇ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಹಾಕ್ಕೊಂಡೆ ನೋಡಿ. ನಮ್ಮಮ್ಮಂದು ವಿಶ್ನ ನಾನು ಪೂರ್ತಿ ಮಾಡಿಬಿಟ್ಟೆ. ಆ್ಯಕ್ಚುಲಿ ನಾನು ಇಷ್ಟು ಬಳೆ ಹಿಂಗೆ ಹಾಕ್ಕೊತೀನಿ, ಬಟ್ ಹಿಂಗೆ ಹಾಕ್ಕೊಂಡು ಹಿಂಗೆ ತೆಗೆದ್ಬಿಡ್ತೀನಿ. ಹಂಗೆ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ನಾನು 3 ದಿವಸ ಹಿಂಗೆ ಇರಬೇಕು. ಚಿನ್ನಿ ಹಾಕ್ಕೊಂಡಿದ್ದೆ, ನಮ್ಮ ಅತ್ತಿಗೆ ಹಾಕ್ಕೊಂಡಿದ್ದಾರೆ, ಹನಿ ಹಾಕ್ಕೊಂಡಿದ್ದಾಳೆ, ಎಲ್ಲ ಹಾಕ್ಕೊಂಡಿದ್ದಾರೆ. ಇನ್ನು ಏನಿಲ್ಲ ಅಷ್ಟೇ. ಟೈಮ್ ಆಗ್ತಾಯಿದೆ. ಸ್ಕೂಲ್ ಅಂತ ಇದ್ದೀನಿ ನೋಡಿ. ಆಫೀಸ್ಗೆ ಹೋಗೋಕ್ಕೆ ಟೈಮ್ ಆಗ್ತಾಯಿದೆ. ಇನ್ನು ನಾಷ್ಟ ಮಾಡಬೇಕು. ಬನ್ನಿ. ನನಗೆ ನಾಷ್ಟ ಅಂದರೆ ಇವತ್ತು ಯಾಕೋ ಇರಿಟೇಷನ್ ಆಗ್ತಾಯಿದೆ, ಯಾಕಂದರೆ ನಾಷ್ಟ ಮಾಡಬೇಕು ಅನಿಸ್ತಾ. ಸೊ ಹಾಗಾಗಿ ಸ್ವಲ್ಪ ಗ್ರೇಪ್ಸ್ ಇದೆ, ಗ್ರೇಪ್ಸ್ನ ಮಿಕ್ಸರಲ್ಲಿ ಹಾಕ್ಕೊಂಡು ಜ್ಯೂಸ್ ಮಾಡಿ ಕುಡಿದ್ಬಿಡೋಣ. ಓಕೆನಾ? ಬನ್ನಿ, ಸಿಗ್ತೀನಿ ಆಮೇಲೆ ಜ್ಯೂಸ್ ಮಾಡುವಾಗ ಸಿಗ್ತೀನಿ. ಬಾಯ್. ಇಲ್ಲಿ ನೋಡಿ ನಾನು ಮಿಕ್ಸರೆಲ್ಲ ಬಿಸ್ತಾಯಿದ್ದೀನಿ. ಆ ಟೈಮ್ ಆಗ್ತಾಯಿದೆ ಅನ್ನೋ ಟೆನ್ಷನಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇಲ್ಲಿ ನೋಡಿ ನಾನು ಇಂಥ ಕೆಲಸಗಳು ಮಾಡ್ತಾನೆ ಇಟ್ಕೊಂಡ್ಬಿಡಿ. ಹಂಗೇನಿಲ್ಲ. ಇಲ್ಲಿ ನೀರು ಹಾಕ್ಬಿಟ್ಟು ಮಿಕ್ಸರ್ ಮೇಲೆ ಇಡಬೇಕಾ. ನಾನೇನು ಮಾಡ್ತಾಯಿದ್ದೀನಿ ನೋಡಿ, ಇಲ್ಲಿ ಮಿಕ್ಸರ್ ಜಾರ್ನ ಹಂಗೆ ಒಂದು ಬನಾನ ಒಂದು ಕೈಯಲ್ಲಿ ತಿಂತ ಸ್ವಲ್ಪ ಶುಗರು ಮತ್ತು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದೆ. ಸ್ವಲ್ಪ ಹುಳಿ ಸ್ವಲ್ಪ ಇದು ಇರಲಿ, ಸ್ವಲ್ಪ ಸಾಲ್ಟ್ ಇರಲಿ ಅಂತ. ಆಮೇಲೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಸ್ವೀಟ್ ಇರಲಿ ಅಂತ 3 ಮಿಕ್ಸಪ್ ಮಾಡಿ ಇವಾಗ ಏನು ಮಾಡ್ತಾಯಿದ್ದೀನಿ, ಇಲ್ಲಿ ನೋಡಿ ಮಿಕ್ಸರ್ ಜಾರ್ಗೆ ಮಿಕ್ಸರ್ ಮೇಲೆ ನನ್ನ ತಲೆ ಅಂತ ಮತ್ತೆ ಮಿಕ್ಸರ್ನ ಇದು ಮಾಡ್ತಾಯಿದ್ದೀನಿ. ತೋರಿಸ್ದೆ ಅಷ್ಟೇ, ಆಯಿತು. ಮಿಕ್ಸರ್ ಜ್ಯೂಸ್ ಈಸ್ ರೆಡಿ ಅಷ್ಟೇ, ಇನ್ನೇನಿರಲ್ಲ. ಸಖತ್ತಾಗಿತ್ತು, ಚೆನ್ನಾಗಿತ್ತು ಜ್ಯೂಸು ನಿಜ. ಫಸ್ಟ್ ಟೈಮ್ ಇವತ್ತು ಗ್ರೇಪ್ಸ್ ತಂದಿಟ್ಟಿದ್ದೆ. ಗ್ರೇಪ್ಸು ನನಗಿಷ್ಟ, ನನ್ನ ಮಗಳಿಗಿಷ್ಟ. ನಾನು ಯಾವಾಗ ಬಿಡ್ತೀನಿ ಹಂಗೆ ತೆಗಿಯೋಕ್ಕೋಗಿ ಇಕ್ಕಕ್ಕೋಗಿ ಎಲ್ಲ ನಿಜ. ಸರಿ, ಅವಾಗವಾಗಲೇ ತೊಳೆದಿಟ್ಬಿಡ್ತೀನಿ ನಾನು, ಯಾಕಂದರೆ ಮತ್ತೆ ಬಂದಮೇಲೆ ಮತ್ತೆ ಅದಷ್ಟೇ ಹಂಗೆ ಬಿದ್ದಿರುತ್ತೆ. ಅದಕ್ಕೆ ತೊಳೆದಿಟ್ಬಿಡ್ತೀನಿ. ಇವಾಗ ನೋಡಿ ಗ್ರೇಪ್ ಜ್ಯೂಸನ್ನ ಹಾಕ್ಕೊತಾ ಇದ್ದೀನಿ ಮಿಕ್ಸರ್ ಜಾರಲ್ಲಿ. ಅದು ಎಲೆ ಬಾಯಲ್ಲಿ ಬಂದರೆ ಚೆನ್ನಾಗಿರಲ್ಲ. ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ ಸ್ವಲ್ಪ ಹಂಗೆ ಇದು ಮಾಡಿಕೊಂಡೆ, ಅದನ್ನು
ಏನಂತಾರೆ ಅದನ್ನು ಏನಂತಾರೆ ನಂಗೆ ಗೊತ್ತಿಲ್ಲ. ನಾನು ಮಾಡ್ತಾಯಿದ್ದೀನಿ ನೋಡಿ, ಅದು ಮಾಡಿಕೊಂಡೆ ಬಾಯಲ್ಲಿ ಸಿಗಬಾರ್ದು ಅಂತ. ಏನಂತಾರೆ, ಸೋಸ್ಕೊಂಡೆ. ಓಕೆ, ಸೋಸ್ಕೊಂಡೆ. ಈ ವಿಡಿಯೋ ಚೆನ್ನಾಗಿ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ತುಂಬ ಜನ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಒಂದು ಹಂಬಲ್ ರಿಕ್ವೆಸ್ಟು. ಯಾಕಂದರೆ ಒಂದು ವರ್ಕಿಂಗ್ ವುಮನ್ ಕಷ್ಟ. ನನಗೆ ವೀಡಿಯೋ ಮಾಡಿ ಕೆಲ್ಸಕ್ಕೆ ಹೋಗಬೇಕು, ಮನೆ ಕೆಲಸ ಮಾಡ್ಕೋಬೇಕು, ಇದೆಲ್ಲ ಎಷ್ಟು ಕಷ್ಟ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ಮತ್ತೆ ಹೊಸ ವಿಡಿಯೋದೊಂದಿಗೆ, ಮತ್ತೆ ಹೊಸ ಸಂಕ್ರಾಂತಿ ಹಬ್ಬ ವಿಡಿಯೋದೊಂದಿಗೆ ಸಿಗ್ತೀನಿ ನಿಮ್ಮ ಜೊತೆಗೆ. ಬಾಯ್. ಹ್ಯಾಪಿ ಸಂಕ್ರಾಂತಿ ಇನ್ ಅಡ್ವಾನ್ಸ್ ಎಲ್ರಿಗೂ.